ಮಹಿಳಾ ಸ್ವಾವಲಂಬನೆ ಹಾಗೂ ಸ್ವ ಉದ್ಯೋಗ ಈ ಕುರಿತು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿನ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಶರಣ್ ಶೆಟ್ಟಿ ಮಂಗಳಾದೇವಿ ಇವರೊಂದಿಗೆ ಮಾತುಕತೆ. ನಮಸ್ಕಾರ ಕೇಳುಗರೆ. ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶರಣ್ ಕುಮಾರ್ ಶೆಟ್ಟಿ ಮಂಗಳಾದೇವಿ, ಎಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇದರ ಪ್ರಾಧ್ಯಾಪಕರು ಮತ್ತು ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆ ಕುರಿತಾದ ವಿಚಾರವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬದುಕುವುದಕ್ಕೆ, ಸ್ವ ಉದ್ಯೋಗಗಳನ್ನ, ಸ್ವಂತ ಉದ್ಯೋಗವನ್ನ ಕಟ್ಟಿಕೊಡುವುದಕ್ಕೆ ತುಂಬಾ ಅವಕಾಶಗಳು ಇವೆ. ಅದು ಯಾವ ರೀತಿಯ ಅವಕಾಶಗಳು ಇವೆ ಅನ್ನುವಂಥದ್ದನ್ನ ತಿಳಿಸಿ. ಮಹಿಳೆ ಅಂತ ಹೇಳುವಾಗ ನಮ್ಮಲ್ಲಿ ಒಂದು ಮಾತು ಉಂಟು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ. ಅಂದ್ರೆ ಎಲ್ಲಿ ನಾರಿಯರ ಪೂಜೆ ಆಗ್ತದೋ ಅಲ್ಲಿ ದೇವರು ಬಂದು ನೆಲೆಯಾಗ್ತಾರೆ ಅಂತ ಹೇಳುವಂತ ರೀತಿ. ಅಂದ್ರೆ ಮಹಿಳೆಗೆ ನಾರಿ ಶಕ್ತಿ ಅಂತ ಹೇಳುವಂತ ಒಂದು ಮಾತು. ಇಂಥ ಮಹಿಳೆಯನ್ನ ಸ್ವ ಉದ್ಯೋಗಕ್ಕೆ ಮತ್ತು ಸ್ವಾವಲಂಬನೆಗೋಸ್ಕರ ಯಾವ ಥರ ಅವರಿಗೆ ಪ್ರೋತ್ಸಾಹ ಕೊಡಬಹುದು, ಯಾವ ಥರ ಅವರು ಮುಂದಕ್ಕೆ ಅವರ ಜೀವನದಲ್ಲಿ ಮುಂದುವರಿಯಬಹುದು ಎಂಬುದಕ್ಕೆ ತುಂಬ ನಿದರ್ಶನಗಳನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಜಗತ್ತಿನಾದ್ಯಂತ ನೋಡುವಾಗ ನಮಗೆ ಎಲ್ಲ ಕಡೆಗಳಲ್ಲೂ ಕೂಡ ಮಹಿಳೆಯರಿಗೆ ಸ್ವಾವಲಂಬನೆ ಆಗಬೇಕು, ಮಹಿಳೆಯರು ಉದ್ಯೋಗವನ್ನು ನೀಡಬೇಕು, ಅವರಿಂದ ಉದ್ಯೋಗ ಕ್ರಿಯೇಟ್ ಆಗಬೇಕು ಎಂಬುದರ ಬಗ್ಗೆ ಬೇಕಾದಷ್ಟು ಮಾತುಕತೆಗಳು ಎಲ್ಲವೂ ನಡೀತಾ ಉಂಟು. ಇದೊಂದು ಪ್ರೇರೇಪಣೆ ಅಂತ ಹೇಳ್ಬೋದು. ಈಗ ನಮ್ಮ ಭಾರತ ದೇಶವನ್ನು ತಗೊಳ್ಳುವಾಗ ನಮ್ಮಲ್ಲಿ ಒಂದು ಹತ್ರ 1.4 ಬಿಲಿಯನ್ ಪಾಪ್ಯುಲೇಷನ್ ಉಂಟು. ಅದರಲ್ಲಿ 48% ಮಹಿಳೆಯರಿದ್ದಾರೆ. ಈಗ ಪುರುಷರ ಸಂಖ್ಯೆಗೆ ಹೋಲಿಕೆ ಮಾಡಿದರೆ ಅದು ಬಹಳ ಜಾಸ್ತಿ ಆಗಿರ್ತದೆ. ಈ 48% ಅಲ್ಲಿ ಈಗ ನಮ್ಮ ಸಂಶೋಧನೆ ಪ್ರಕಾರ ಖಾಲಿ 16% ಮಹಿಳೆಯರು ಉದ್ಯೋಗ ನೀಡಬಲ್ಲವರಾಗಿರ್ತಾರೆ. ಇದಕ್ಕೆ ತುಂಬಾ ಕಡಿಮೆ ಇದೆ. ಅಂದ್ರೆ 48% ಅಲ್ಲೂ 16% ಅಂದ್ರೆ ತುಂಬಾ ಕಡಿಮೆ ಅಂದ್ರೆ ಹೌದು. ಇದನ್ನ ನಾವು ಯಾವ ತರ ಮುಂದೆ ಕೊಂಡೋಗಬಹುದು? ಕರ್ನಾಟಕವನ್ನೇ ತಗೊಳ್ಳಿ. ಕರ್ನಾಟಕದಲ್ಲಿ ಈಗಾಗಲೇ ನಾವು ಕರ್ನಾಟಕ ವಿಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಶುರುವಾಗಿದೆ. ಅದೇ ತರ ದೇಶದಾದ್ಯಂತ ಈ ಸ್ವಾವಲಂಬನೆಗೋಸ್ಕರ ಸೆಲ್ಫ್ ಎಂಪ್ಲಾಯರ್ಸ್ ಅಸೋಸಿಯೇಷನ್ ಅಂತ ಶುರುವಾಗಿದೆ. ಇದೆಲ್ಲ ಮಾರ್ಗಗಳನ್ನ ಈಗ ಸರ್ಕಾರ ಮಹಿಳೆಯರಿಗೋಸ್ಕರನೇ ನಡೆಸ್ತಾ ಉಂಟು. ಈಗ ನೀವೀಗ ಒಂದು ಕ್ವಶನ್ ಕೇಳಿದ್ರೆ ನನ್ನ ಹತ್ರ, ಯಾವ ತರ ಮಹಿಳೆಯರು ಅದನ್ನ ಸ್ವಾವಲಂಬನೆಗೋಸ್ಕರ ಮುಂದಕ್ಕೆ ಕೊಂಡೋಗಬಹುದು ಅಂತ ಹೇಳಿ. ನೋಡಿ, ಇದು ಶುರುವಾಗುವುದು ಮನೆಯಿಂದಲೇ. ಯಾಕಂದ್ರೆ ಒಂದು ಮಹಿಳೆ ಎಂಬುವಂತವಳು ಒಂದು ಮಗುವಾಗಿ ಹುಟ್ಟಿ ಬೆಳೆದು ಆ ಬಾಲ್ಯದಲ್ಲೇ ಅದು ಬೆಳೀತಾ ಬರಬೇಕು. ಅದಕ್ಕೋಸ್ಕರ ಅದರ ಪಾತ್ರ, ಮನೆಯವರದು ಪಾತ್ರ ಭಾರಿ ಅಗತ್ಯ ಉಂಟದ್ರಲ್ಲಿ. ಮನೆಯವರಾಗಿ ತಂದೆ ತಾಯಿಗಳಾಗ್ಲಿ ಅಥವಾ ಸಹೋದರ ಸಹೋದರಿಯರಾಗ್ಲಿ ಇವರದು ಒಂದು ಪಾತ್ರ ತುಂಬಾ ಅಗತ್ಯ ಉಂಟು. ಅದಲ್ಲದೆ ಅವರು ಶಾಲೆಗೆ ಹೋಗುವಾಗ ಶಾಲೆಯಲ್ಲಿ ಗುರುಗಳು ಒಂದು ಪ್ರೇರೇಪಣೆ ಮಾಡುವುದು, ಅವರನ್ನ ಯಾವ ತರ ನಿನ್ಗೆ ಸ್ವಾವಲಂಬನೆ ಬರಬಹುದು, ಮತ್ತೊಬ್ಬರು ನಿನ್ನ ಮೇಲೆ ಉದ್ಯೋಗಕ್ಕೆ ಅವಲಂಬನೆಯಾಗುವಂತೆ ನೀನು ಹೇಗೆ ಉದ್ಯೋಗವನ್ನ ಕ್ರಿಯೇಟ್ ಮಾಡಬಹುದು. ಈಗ ಹೆಚ್ಚಿನ ಜನರು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕೊರೋನಾ ನಂತರ ಈ ಮಹಿಳೆಯರು ಉದ್ಯೋಗವನ್ನು ಅರಸುವ ಬದಲಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಒಂದು ಕಾರ್ಯವನ್ನ ಶುರು ಮಾಡ್ತಾ ಇದ್ದಾರೆ ಎಂಬುದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಈಗ ನಮ್ಮಲ್ಲಿ ಒಂದಷ್ಟು ಅವಕಾಶಗಳು ಸೃಷ್ಟಿ ಆಗ್ತಾ ಇದೆ. ಅದು ಸ್ಟಾರ್ಟ್ಅಪ್ ಕಂಪನಿಗಳಿಂದ ಹಿಡಿದು ಸಣ್ಣ ಗುಡಿ ಕೈಗಾರಿಕೆಗಳವರೆಗೆ ಕೂಡ ಬೆಳೀತಾ ಬಂದಿದೆ ಈ ಸ್ವ ಉದ್ಯೋಗ ಅನ್ನುವಂಥದ್ದು. ಮಹಿಳೆಯರನ್ನ ಇದರಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಮುಖ್ಯವಾಗಿ ಅವರಿಗೆ ಯಾವ ರೀತಿಯ ಪ್ರೋತ್ಸಾಹ ಅಗತ್ಯ ಅಂತ ಹೇಳ್ತೀರಿ? ಈಗ ಪ್ರತಿಭೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕಲೆ. ಪ್ರತಿಯೊಂದು ಮನುಷ್ಯನಲ್ಲಿರುವಂತಹದ್ದು ಒಂದು ದೊಡ್ಡ ಕಲೆ. ಅದು ಪ್ರತಿಭೆಯನ್ನು ಗುರುತಿಸುವವರು ಬೇಕು. ಪ್ರತಿಭೆಯನ್ನು ಗುರುತಿಸುವುದು ಹೇಗೆ? ಅದು ಒಂದು ಕ್ವಶನ್ ಮಾರ್ಕ್. ನೋಡಿ, ಈಗ ನಾನೊಬ್ಬ ಟೀಚರ್ ಆಗಿ ನಾನು ಈಗ ಕ್ಲಾಸ್ನಲ್ಲಿ ಕಲಿಸ್ತಾ ಇರುವಾಗ ನಾನು ಒಂದು ವಿದ್ಯಾರ್ಥಿನಿಯ ಬಗ್ಗೆ, ಅವಳು ಯಾವುದರಲ್ಲಿ ಅವಳಿಗೆ ಇಚ್ಛೆ ಉಂಟು, ಅವಳ ಮುಂದಿನ ಭವಿಷ್ಯದ ಗೋಲ್ ಏನು, ಅದರ ಬಗ್ಗೆ ನಾನು ಐಡೆಂಟಿಫೈ ಮಾಡಬೇಕು. ಆಸ್ ಎ ಟೀಚರ್ ಇಟ್ ಈಸ್ ಮೈ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಫೈಂಡ್ ಔಟ್, ಟು ಎಕ್ಸ್ಪ್ಲೋರ್ ವಾಟ್ ಈಸ್ ಇನ್ ದಿ ಮೈಂಡ್ ಆಫ್ ಎ ಗರ್ಲ್
ಎ ಸ್ಟೂಡೆಂಟ್, ಅದನ್ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗುರುಗಳು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವು ಹೇಳುದು ಪ್ರತಿಭೆಯನ್ನ ಕಂಡುಹಿಡಿಯುವುದು. ಆ ಪ್ರತಿಭೆಯನ್ನ ಕಂಡುಹಿಡಿಯುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದಕ್ಕೆ ತುಂಬಾ ಪ್ರಯತ್ನಗಳು ಅಗತ್ಯ ಉಂಟು. ಇದು ಮೊದಲನೇದಾಗಿ ಒಂದು ಗುರುಗಳಾಗಿ ಒಂದು ಶಾಲೆಯಲ್ಲಿ ಮಾಡುವಂತ ಕೆಲಸ. ಅದೇ ತರ ಈ ಮನೆಯಲ್ಲಿ ಒಂದು ತಂದೆ ತಾಯಿಯರು, ಈಗ ಮಕ್ಕಳ ಚಟುವಟಿಕೆಗಳಲ್ಲಿ ತಂದೆ ತಾಯಿಗಳಿಗೆ ಗೊತ್ತಾಗ್ತದೆ ನನ್ನ ಮಗಳು ಯಾವುದರ ಮೇಲೆ ಫೋಕಸ್ ಮಾಡ್ತಾ ಇದ್ದಾಳೆ, ಅವಳ ಈ ಚಟುವಟಿಕೆಗಳು ಯಾವುದರ ಮೇಲೆ ಉಂಟು, ಅವಳ ಕಲೆ ಆಗಲಿ ಅವಳ ಪ್ರತಿಭೆ ಆಗಲಿ ಏನಾದ್ರೂ ಮುಂದಕ್ಕೆ ಏನಾದ್ರೂ ಅವಳೇ ಒಂದು ಶುರು ಮಾಡುವ ತರ ಉಂಟಾ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದನ್ನ ಫೈಂಡ್ ಔಟ್ ಮಾಡಿದ ನಂತರ ಈಗ ಎಷ್ಟೋ ಕಡೆಗಳಲ್ಲಿ ನೀವು ನೋಡ್ತೀರಿ, ಆಲ್ರೆಡಿ ನಾನು ಹೇಳಿದ್ದೇನೆ, ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ಬೇಕಾದಂತ ಕೆಲವು ಸಂಸ್ಥೆಗಳು ಉಂಟು. ಆ ಸಂಸ್ಥೆಗಳಲ್ಲಿ ಕೆಲವು ಕೋರ್ಸ್ಗಳು ಬರ್ತಾ ಉಂಟು. ಈಗ ಫ್ರೀಡಮ್ ಅಂತ ಒಂದು ಆಪ್ ಉಂಟು, ಬಾರಿ ಚೆನ್ನಾಗಿದೆ ಆಪ್. ಈ ಆಪ್ ಅನ್ನ ಆ ಮಕ್ಕಳಿಗೆ, ಆ ಮಹಿಳೆಯರಿಗೆ, ಐ ಮೀನ್ ವಿದ್ಯಾರ್ಥಿನಿಯರಿಗೆ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಈ ಆಪ್ ಅಲ್ಲಿ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ, ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಯರಿಗೆ ಇದನ್ನ ಒಂದು ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡುವುದಕ್ಕೆ ಒಂದು ಅವಕಾಶ ಕೊಡಬೇಕು. ಅದೇನ್ ಮಾಡಬೇಕು, ತಂದೆ ತಾಯಿಗಳನ್ನು ಅದನ್ನು ಫೋರ್ಸ್ ಮಾಡುವುದಂತ ಅಲ್ಲ, ಅದೊಂದು ಉತ್ತೇಜನವನ್ನ, ಒಂದು ಪ್ರೋತ್ಸಾಹವನ್ನ ಆ ವಿದ್ಯಾರ್ಥಿನಿಯಲ್ಲಿ ತರುವಂತಹ ಪ್ರಯತ್ನ ಅದು ತಂದೆ ತಾಯಿಯ ಮುಖಾಂತರನು ಅದೇ ತರ ಗುರುಗಳ ಮುಖಾಂತರನು ಆಗಬೇಕು. ಅದನ್ನು ಶುರು ಮಾಡಿದ ನಂತರ ಅವ್ರನ್ನ ಏನ್ ಮಾಡಬೇಕು, ಈಗ ಗುಡಿ ಕೈಗಾರಿಕೆ ಅಂತ ಹೇಳ್ತಾರೆ, ಗುಡಿ ಕೈಗಾರಿಕೆ ಹ್ಯಾಂಡಿಕ್ರಾಫ್ಟ್ ಅಂತ ಕರಿತೇವೆ. ಈಗ ಒಂದು ಹೆಣ್ಣು ಮಗಳಾದವಳಿಗೆ ಹ್ಯಾಂಡಿಕ್ರಾಫ್ಟ್ ಎಂಬುವಂಥದ್ದು ಅದರಲ್ಲಿರುವಂತಹ ಪ್ರತಿಭೆ ಬಾಕಿಯವರಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ಅವಳು ಮನೆಯಲ್ಲೇ ಕೆಲಸ ಮಾಡುವವಳು, ಮನೆ ಬಗ್ಗೆ ಗೊತ್ತಿರ್ತದೆ, ಜಗತ್ತಿನ ಬಗ್ಗೆ ಗೊತ್ತಿರ್ತದೆ, ಏನೆಲ್ಲ ನಡೀತದೆ, ಏನೆಲ್ಲ ಆಗ್ತದೆ ಅಂತೇಳಿ ಅವಳನ್ನ ಅಂತ ಒಂದು ಜಾಗಗಳಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ಕೊಟ್ಟು ಅದು ಹೇಗೆ ನಡೀತದೆ, ಏನೋ ಒಂದು ಇಂಟ್ರೆಸ್ಟ್ ಬರ್ಸೋದು. ನಮ್ಗೆ ಆಗತ್ತ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ಕುದುರೆಯನ್ನ ನೀರ್ ಹತ್ರ ಕೊಂಡೋಗ್ತೇವೆ, ಅದು ನೀರು ಕುಡಿತದೆ ಇಲ್ವೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಪ್ರಯತ್ನವನ್ನ ಮಾಡೋದು ನಮ್ಮ ಕರ್ತವ್ಯ. ಆಸ್ ಎ ಟೀಚರ್, ಆಸ್ ಎ ಪೇರೆಂಟ್, ದಟ್ ಈಸ್ ಅವರ್ ಡ್ಯೂಟಿ ಟು ಡೂ ಇಟ್, ಮೇಕ್ ಇಟ್. ಆದ ಕಾರಣ ಅದನ್ನು ನಾವು ಶುರು ಮಾಡಬೇಕು. ಅದಕ್ಕೆ ನಾನು ಒಂದು ಮಾತು ಹೇಳಿದೆ ನಿಮಗೆ, ಪ್ರತಿಭೆಯನ್ನ ಕಂಡುಹಿಡಿಯುವುದು. ಮೊದಲನೇದಾಗಿ ಐಡೆಂಟಿಫೈ ದಿ ಸ್ಕಿಲ್. ಈಗ ನಮ್ಮ ಎಲ್ಲ OBE ಸಿಸ್ಟಮ್ ಅಲ್ಲಿ, ಔಟ್ಕಮ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಏನ್ ಹೇಳ್ತದೆ ಗೊತ್ತಾ, 3 ತರದ ಎಜುಕೇಶನ್ ಸಿಸ್ಟಮ್ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೂ ಅಥವಾ ವಿದ್ಯಾರ್ಥಿಗೂ ಬೇಕಾಗ್ತದೆ. ಒಂದು ಏನಂತ ಹೇಳ್ತೇವೆ, ಒಂದು ಅದನ್ನ ಸೈಕೋಮೋಟರ್ ಅಂತ ಕರೀತಾರೆ. ಸೈಕೋಮೋಟರ್ ಅಂದ್ರೆ ಸ್ಕಿಲ್ ಅಂದ್ರೆ ಹ್ಯಾಂಡ್, ಒಂದು H. ಇನ್ನೊಂದು ಏನ್ ಬರ್ತದೆ, ಎಫೆಕ್ಟಿವ್ ಅಂದ್ರೆ ಅಟಿಟ್ಯೂಡ್, ಅಂದ್ರೆ ನಮ್ಮ ಹೃದಯದಿಂದ ಬರುವಂತದ್ದು, ಅದಕ್ಕೆ ನಾವು ಹಾರ್ಟ್ ಅಂತ ಕರಿತೇವೆ. ಈಗ ಮತ್ತೊಂದು ಕಾಗ್ನೇಟಿವ್ ಅಂದ್ರೆ ಏನು, ಕಾಗ್ನೇಟಿವ್ ಅಂದ್ರೆ ನಾಲೆಜ್, ಅಂದ್ರೆ ನಮ್ಮ ಬುದ್ಧಿ ಅಂತ, ಬುದ್ಧಿ ಯಾವ ತರ ರಿಯಾಕ್ಟ್ ಆಗ್ತದೆ, ಅದಕ್ಕೆ ನಾವು ಹೆಡ್ ಅಂತ ಕರಿತೇವೆ. ಈ 3 Hಗಳಲ್ಲಿ ಒಂದು ಮೇನ್ H ಪ್ಲೇ ಮಾಡುವಂಥದ್ದು ಸ್ಕಿಲ್, ಅದು ಸೈಕೋಮೋಟರ್, ದಟ್ ಈಸ್ ಎ ಹ್ಯಾಂಡ್. ಅಂದ್ರೆ ಒಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಹತ್ರ ಒಂದು ಚಿಕ್ಕದೊಂದು ಕ್ರಾಫ್ಟ್ ವರ್ಕ್ ಮಾಡ್ಲಿಕ್ಕೆ ಕೊಡಿ, ಹಾಗೂ ಜಸ್ಟ್ ಒಂದು ಕಂಪ್ಯಾರಿಸನ್, ನಾವು ಕಂಪ್ಯಾರಿಸನ್ ಇದು ಮಾಡಬಾರ್ದು, ಎಲ್ಲರೂ ಒಂದೇ, ನಮಗೆ ಹುಡುಗಿ ಒಂದೇ ಹುಡುಗನೂ ಒಂದೇ, ಎಲ್ಲರೂ ಒಂದೇ, ಒಂದು ವರ್ಕ್ ಮಾಡ್ಲಿಕ್ಕೆ ಕೊಡಿ. ಆ ವರ್ಕ್ ಮಾಡುವಾಗ ನಿಮಗೆ ನೋಡಿ, ಆ ಒಂದು ಪ್ರತಿಭೆ ಎಂಬುವಂಥದ್ದು ಆ ಹೆಣ್ಣು ಮಗಳಲ್ಲಿ ಜಾಸ್ತಿ ಪ್ರತಿಭೆ ಇರ್ತದೆ. ಆ ಪ್ರತಿಭೆ, ಆ ಸ್ಕಿಲ್ ಎಂಬುವಂಥದ್ದು ನಿಮಗೆ ಜಾಸ್ತಿ ತೋರ್ಪಡ್ತದೆ. ಇದನ್ನ ನೀವು ಐಡೆಂಟಿಫೈ ಮಾಡಬೇಕು. ಆಸ್ ಎ ಪೇರೆಂಟ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಐಡೆಂಟಿಫೈ ದ್ಯಾಟ್. ಅಲ್ಲಿ ಮಕ್ಕಳಿಗೆ ಏನಾಗ್ತದೆ, ಪ್ರೋತ್ಸಾಹ ಸಿಗ್ತದೆ, ಒಂದು ಎನ್ಕರೇಜ್ಮೆಂಟ್ ಬರ್ತದೆ. ಆ ಎನ್ಕರೇಜ್ಮೆಂಟ್ ಇಂದ ನನ್ನನ್ನು ರೆಕಗ್ನೈಸ್ ಮಾಡಿದ್ದಾರೆ, ನನ್ನನ್ನು ಐಡೆಂಟಿಫೈ ಮಾಡಿದ್ದಾರೆ, ಅಂದ್ರೆ ನನ್ನಲ್ಲಿ ಆ ತರದ ಒಂದು ಸ್ಕಿಲ್ ಉಂಟು, ನಾನು ಮುಂದೆ ಬರಬಹುದು ಎಂಬಂತ ಒಂದು ಕಾನ್ಫಿಡೆನ್ಸ್ ಅನ್ನ ಆ ಒಂದು ವಿದ್ಯಾರ್ಥಿನಿಗೆ ಯಾವಾಗ ತನ್ನ ಗುರುಗಳು, ತನ್ನ ಮನೆಯವರು ಯಾವಾಗ ಅದನ್ನು ಕೊಡ್ತಾರೋ, ಅಲ್ಲಿಂದ ಆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಅವಕಾಶ ಆ ವಿದ್ಯಾರ್ಥಿನಿಗೆ ಬರಬಹುದು ಎಂಬಂತ ಒಂದು ಭಾವನೆ ನಂತ. ಹೌದು, ನಮ್ಮಲ್ಲಿರುವಂತಹ ಪ್ರತಿಭೆಯನ್ನ ನಾವು ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವೇದಿಕೆ ಬೇಕಲ್ವಾ? ಆ ವೇದಿಕೆಯನ್ನು ಸೃಷ್ಟಿ ಮಾಡೋದು ಹೇಗೆ ಹಾಗಾದ್ರೆ? ಅದೇ ನಾನು ಹೇಳಿದೆಲ್ಲ, ಮನೆಯೇ ಮೊದಲ ಪಾಠಶಾಲೆ. ಹೌದು. ಈಗ ನಾವು ಟೀಚರ್ಸ್ ಏನ್ ಮಾಡ್ತೇವೆ, ಕಾಲೇಜಿಗೆ ಬಂದ ನಂತರ ಮಕ್ಕಳನ್ನ ನೋಡ್ಕೊಳ್ತೇವೆ, ಅದು ನಮ್ಮ ಟೀಚರ್ಸ್ಗಳ ಕೆಲಸ. ಈಗ ಆಸ್ ಎ ಪೇರೆಂಟ್ ವೇದಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡಬಹುದು. ಅವರನ್ನ ಮನೆಯಲ್ಲೇ ಅವರಿಗೆ ಆ ಒಂದು ಅವಕಾಶಗಳನ್ನು ಕೊಡಬೇಕಾಗ್ತದೆ. ಈಗ ಓಕೆ, ಹೊರಗೆ ಕರ್ಕೊಂಡು ಹೋಗ್ತೇವೆ ಮಕ್ಕಳನ್ನ, ನಾನೀಗ ಹೇಳಿದೆ ಗುಡಿ ಕೈಗಾರಿಕೆ, ಹ್ಯಾಂಡಿಕ್ರಾಫ್ಟ್, ಮತ್ತೊಂದು ಮಕ್ಕಳಿಗೆ ತೋರಿಸ್ಕೊಡ್ತೇವೆ. ಈಗ ಜನರಲಿ ನಾವು ಮಕ್ಕಳನ್ನ ಏನಾದರೂ ಎಕ್ಸಿಬಿಷನ್ಗೆ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗೋದು ಯಾಕೆ, ಮಕ್ಕಳಿಗೆ ಅದರಲ್ಲೊಂದು ಅವರಿಗೊಂದು ಗೋಲ್ ಇರಲಿ, ಮುಂದಕ್ಕೆ ಅದನ್ನು ಫೋಕಸ್ ಮಾಡಲಿ ಅಂತ. ಆ ವೇದಿಕೆಯನ್ನು ಮನೆಯಲ್ಲೇ ನಾವು ಸೃಷ್ಟಿ ಮಾಡಬಹುದು. ಯಾಕಂತ ಹೇಳಿದ್ರೆ ಏನ್ ಮಾಡ್ಬೇಕು, ಈಗ ನಾವು ಮೊದಲು ಈಗ ನೋಡಿ ಹೇಳುತ್ತೇವೆ, ಈಗಿನ ಎಜುಕೇಶನ್ ಸಿಸ್ಟಮ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ದ ಬೆಸ್ಟ್ ಎಜುಕೇಶನ್ ಟುಡೇ ಈಸ್ ನಾಟ್ ಸಮಥಿಂಗ್ ಟು ಬಿ ಗಿವನ್ ಟು ದ ಸ್ಟೂಡೆಂಟ್ಸ್, ಇಟ್ ಈಸ್ ಸಮಥಿಂಗ್ ಹ್ಯಾಸ್ ಟು ಬಿ ಡ್ರಾನ್ ಔಟ್ ಆಫ್ ದ ಸ್ಟೂಡೆಂಟ್. ಈಗೆಲ್ಲ ಮೊದಲಿನ ಪ್ರಕಾರ ವಿದ್ಯಾರ್ಥಿಗಳಿಗೆ ನಾವು ಖಾಲಿ ಒಂದು ಏನ್ ಹೇಳ್ತೇವೆ, ಪಾಠ ಹೇಳ್ಕೊಂಡು ಅವರಿಗೆ ಪುಸ್ತಕದ ಏನೆಲ್ಲ ಬರ್ತದೆ ಅದನ್ನು ಹೇಳ್ಕೊಂಡು ಬರ್ತೇವೆ, ಆದ್ರೆ ಈಗ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಸೀಮಿತ ಅಲ್ಲ. ಅದರಿಂದ ಹೊರಗೆ ಬರಬೇಕಾದ್ರೆ ಆ ಒಂದು ವಿದ್ಯಾರ್ಥಿಗಳಿಂದಲೇ ನಾವು
ಏನಾದ್ರೂ ಒಂದು ಸಂಶೋಧನೆ ಮಾಡುವ ರೀತಿಯಲ್ಲಿ, ಚಿಕ್ಕ ರೀತಿಯ ಸಂಶೋಧನೆ, ದೊಡ್ಡ ಸಂಶೋಧನೆ ಅಲ್ಲ, ಆದ್ರೆ ಒಂದು ಚಿಕ್ಕ ಅಧ್ಯಯನ, ಪ್ರತಿಭೆಯನ್ನ ಕ್ರಿಯೇಟ್ ಮಾಡುವಂತ ಒಂದು ಎನ್ವೈರನ್ಮೆಂಟ್ ಅನ್ನ ಮನೆಯಲ್ಲಿ ಕೊಡ್ಬೇಕು. ತಂದೆ ತಾಯಿ ಅಂದ್ರೆ ಆ ಒಂದು ಪ್ರಾಕ್ಟೀಸ್ ಅನ್ನ ಮನೆಯಲ್ಲಿ ಮಾಡುವಂತ ಒಂದು ಅವಕಾಶ. ನಿಮ್ಗೆ ಅರ್ಥ ಆಯ್ತಾ? ಸ್ಕೂಲಲ್ಲಿ ಟೀಚರ್ಗಳು ನಾವು ಮಾಡ್ತೇವೆ ಆ ಕೆಲಸ, ಅದ್ರೊಟ್ಟಿಗೆ ಮನೆಯಲ್ಲೇ ಅದು ಕ್ರಿಯೇಟ್ ಆದ್ರೆ ಅದೇನಾಗತ್ತಂದ್ರೆ ಒಂದು ದೊಡ್ಡ ರೀತಿಯ ಪ್ರತಿಭೆಯನ್ನ ಹೊರಗೆ ತರುವಂತ ಒಂದು ವೇದಿಕೆಯನ್ನ ನಾವು ಸೃಷ್ಟಿ ಮಾಡಬಹುದು. ಅಂದ್ರೆ ಮನೆಯೇ ಪಾಠಶಾಲೆ. ಹೌದು. ಈಗ ಒಂದು ಉದ್ಯೋಗವನ್ನ ಅವಳು ತಾನು ಸೃಷ್ಟಿಸಿಕೊಳ್ಳುವಂಥದ್ದು, ಜೊತೆಗೆ ಇನ್ನೊಂದಷ್ಟು ಮಂದಿಗೆ ಉದ್ಯೋಗವನ್ನ ನೀಡುವಂತಹ ಕೆಲಸವನ್ನ ಮಾಡೋದಕ್ಕೆ ಯಾವ ರೀತಿಯ ತಯಾರಿಗಳು ನಡಿಬೇಕು, ಮತ್ತೆ ಯಾವ ರೀತಿ ತಯಾರಿಗಳು ನಡೆದ್ರೆ ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತೀರಿ? ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಭಯ ಇರ್ತದೆ, ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಾಳೆ ನನಗೆ ಏನಾದ್ರೂ ಅದರಿಂದ ಸಿಗ್ಬೇಕಲ್ವಾ, ಅಷ್ಟು ಸಿಗ್ತದಾ, ಅಲ್ಲ ಲಾಸ್ ಆಗ್ತದಾ, ಇದಕ್ಕೆ ಡಿಮಾಂಡ್ ಇರ್ಬೋದಾ, ಈ ರೀತಿಯ ಪ್ರಶ್ನೆಗಳು ಅವಳಲ್ಲಿ ತುಂಬಾ ಕಾಡ್ತಾ ಇರ್ತದೆ. ಇದಕ್ಕೆ ಏನ್ ಹೇಳ್ತೀರಿ ನೀವು? ಈಗ ನೋಡಿ, ನಂಬಿಕೆ ಅಂತ ಒಂದಂತ ಮಾತು ನಮ್ಮಲ್ಲೆಲ್ಲ. ಈಗ ಒಂದು ಡೇವಿಡ್ ಸ್ಕಾಟ್ಸ್ ಅವರೊಂದು ಬುಕ್ ಬರೆದಿದ್ದಾರೆ, ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಅಂತ. ಅದರಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೆ, ಫೇತ್ ಕ್ಯಾನ್ ಮೂವ್ ಮೌಂಟೇನ್. ನಮ್ಮ ನಂಬಿಕೆ ಒಂದಿದ್ರೆ ಪರ್ವತವನ್ನ ಕೂಡ ಅಲ್ಲಾಡಿಸುವಂತಹ ಶಕ್ತಿ ನಮ್ಮಲ್ಲಿ ಉಂಟಂತ. ಆ ಶಕ್ತಿ ಮಹಿಳೆಗೆ ಅಥವಾ ಒಂದು ವಿದ್ಯಾರ್ಥಿನಿಗೆ, ಅದಕ್ಕೆ ನಾರಿ ಶಕ್ತಿ ಅಂತ ಹೇಳಿ ಕರಿತೇವೆ ನಾವು. ನೋಡಿ, ಈ ಶಕ್ತಿ ಆ ಮಹಿಳೆಗೆ, ಆ ನಾರಿಗೆ ತುಂಬಾ ಇರ್ತದೆ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಇದೇ ತರ ಚಾಲೆಂಜಸ್ ಲೈಫಲ್ಲಿ ಎಲ್ಲ ಚಾಲೆಂಜ್, ನಾವು ಎಲ್ಲಿ ಹೋಗ್ತೇವೆ, ಏನ್ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ, ಏನಾಗ್ತದೆ ಲೈಫಲ್ಲಿ ಅಂತ ಚಾಲೆಂಜ್ ಎಲ್ಲ ಕಡೆಯಲ್ಲಿ ಇರ್ತದೆ. ಆದ್ರೆ ಮೊದಲನೇ ಕೆಲಸ ಒಂದು ನಾರಿ, ಒಂದು ಮಹಿಳೆ ಅಥವಾ ಒಂದು ವಿದ್ಯಾರ್ಥಿನಿ ಅವರು ಒಂದು ಏನಾದ್ರು ಒಂದು ಕಾರ್ಯವನ್ನು ಶುರು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ, ನಾವು ಅಂದ್ರೆ ಅವರಿಗೆ ವೆಲ್ ವಿಷರ್ಸ್ ಅಂತ ಹೇಳ್ತೇವೆ. ಎಲ್ಲ ಪಾರ್ಟಿಗಳು, ಒಬ್ಬರೇ ಪೇರೆಂಟ್ಸ್ ಮಾತ್ರ ಅಂತ ಹೇಳೋದಿಲ್ಲ, ಎಲ್ಲ ಸಮಾಜದಲ್ಲಿರುವಂತ ಎಲ್ಲ ಜನಗಳು ಅವರಿಗೊಂದು ಎಲ್ಲರೂ ಕೂಡ ಅವರಿಗೊಂದು ಏನ್ ಹೇಳ್ತೇವೆ, ಉರುದುಂಬಿಸ್ಕೊಂಡು ಅವರಿಗೆ ಧೈರ್ಯ ತುಂಬಬೇಕು. ಆ ಧೈರ್ಯ ತುಂಬುದು ಹೇಗೆ? ಈಗ ನೋಡಿ, ಒಂದು ಯಾವಾಗಲೂ ನೀವು ಹೇಳಿದಾಗ, ಈಗ ಒಂದು ಏನಾದ್ರೂ ಶುರು ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕು, ದುಡ್ಡು ಬೇಕು. ಆ ದುಡ್ಡು ನಮ್ಮ ಹತ್ರ ಇರುವುದಿಲ್ಲ. ಆ ದುಡ್ಡು ಏನ್ ಮಾಡಬೇಕು, ನಾವು ಬ್ಯಾಂಕಿಂದಲೂ ಬೇರೆ ಬೇರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದಲೂ ಏನು ತಂದುಕೊಂಡು ನಾವು ಮಾಡಬೇಕು. ಆದರೆ ನಾಳೆ ಆ ತಂದಂಥ ದುಡ್ಡನ್ನು ನಾವು ರೀಪೇ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು. ಅದು ದೊಡ್ಡ ಒಂದು ಜವಾಬ್ದಾರಿ. ಈಗಿನ ನಮ್ಮ ಸರ್ವೆ ಪ್ರಕಾರ, ನಾವು ಕೆಲವು ಸರಿ ಸರ್ವೆ ಮಾಡೋದುಂಟು ನಮ್ಮ ಸ್ಟೂಡೆಂಟ್ಸ್ ಅನ್ನ, MBA ಸ್ಟೂಡೆಂಟ್ಸ್ ಅನ್ನ ಕರೆಸಿ. ಈಗ ಲೇಡೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಏನ್ ಮಾಡ್ತಾರೆ, ತನ್ನ ಒಡವೆಯನ್ನೆಲ್ಲ ಇಟ್ಟುಕೊಂಡು ಅವರು ಮಾಡುವಂತ ಪಾಪ ಕೆಲಸ, ದೊಡ್ಡ ತ್ಯಾಗ ಅದು. ನಾರಿದೊಂದು ದೊಡ್ಡ ತ್ಯಾಗ. ಅಂದ್ರೆ ನಾನು ಮುಂದೆ ಬರಬೇಕಾದ್ರೆ ನನ್ನ ಒಡವೆನೆಲ್ಲ ಇಟ್ಟು ನಾನು ಮಾಡಿ, ಅದರಿಂದ ಮತ್ತೆ ನಾನು ನನ್ನ ಬಿಸ್ನೆಸ್ ಶುರು ಮಾಡ್ಬೇಕಂತ. ಇದನ್ನು ಮಾಡೋದಷ್ಟು ಸುಲಭ ಇಲ್ಲ. ಯಾಕಂದ್ರೆ ಚಿನ್ನವಿಟ್ಟು ಅದನ್ನು ರಿಕವರ್ ಮಾಡಬೇಕು, ಅದು ಈಸಿ ಇಲ್ಲ. ಅದಕ್ಕೆ ಏನ್ ಮಾಡಬೇಕು, ನಾವು ಸಮಾಜದವರು. ಈಗ ಒಂದು ಸಮಾಜದಲ್ಲಿ ಬೇರೆ ಬೇರೆ ತರದಂತ ಅವರಿಗೆ ರಿಸ್ಕ್ಗಳಿರ್ತದೆ. ಜನಗಳು ಏನೋ ಹೇಳ್ತಾರಪ್ಪ, ನಾನೊಂದು ಮಹಿಳೆ, ನಾನೊಂದು ಬಿಸ್ನೆಸ್ ಶುರು ಮಾಡ್ತಿದ್ದೇನೆ, ನನ್ನ ಬಗ್ಗೆ ಏನ್ ಹೇಳ್ತಾರೆ ಎಂಬುದರ ಬಗ್ಗೆ ಬೇರೆ ಬೇರೆ ಒಂಥರ ಏನೋ ಮನಸ್ಸಲ್ಲಿ ಏನಾದ್ರೂ ಇರ್ಬೋದು. ಅದಕ್ಕೆ ನಾವು ಜನಗಳಲ್ಲಿ ಏನ್ ಮಾಡಬೇಕು, ಅವರ ಸುತ್ತಮುತ್ತಲಿರುವವರು ಏನ್ ಮಾಡ್ಬೇಕು ಗೊತ್ತಾ, ಅವಳಿಗೊಂದು ಹುರಿದುಂಬಿಸುವಂತ, ಧೈರ್ಯ ತುಂಬುವಂಥದ್ದು. ಏನಾಗುದಿಲ್ಲ, ನಾಳೆ ನೀನು ಫೇಸ್ ಮಾಡಬಹುದು, ಸ್ವಲ್ಪ ಪ್ರಾಬ್ಲಮ್ ನಿಂಗೆ ಬರ್ತದೆ. ದಟ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ನೀನು ಯಾವಾಗ ಪ್ರಾಬ್ಲಮ್ ಫೇಸ್ ಮಾಡ್ತೀಯೋ ಮುಂದಕ್ಕೆ ಅದನ್ನ ಎದುರಿಸುವಂತ ಶಕ್ತಿ, ದೊಡ್ಡ ಶಕ್ತಿ ನಿನ್ನಲ್ಲಿ ಉಂಟು ಎಂಬುವಂತ ಧೈರ್ಯ ತುಂಬಬೇಕು. ಅದಲ್ಲದೆ ಅವಳು ಪ್ರತಿ ಸರಿನೂ ಕೂಡ ಆ ಒಂದು ಮಹಿಳೆಯನ್ನ ನಾವು ಪ್ರೇರೇಪಿಸುವುದು, ಬೇಕಾದಂತಹ ರೀತಿಯಲ್ಲಿ ಅವಳನ್ನ ಮೋಟಿವೇಟ್ ಮಾಡೋದು, ಇದನ್ನ ಮಾಡುವಂತಹ ಒಂದು ಕಾರ್ಯವನ್ನ ಪ್ರತಿಯೊಬ್ಬರು ಮಾಡಬೇಕಾಗ್ತದೆ. ಈಗ ನೋಡಿ ಸರ್, ನಮ್ಮಲ್ಲಿ ನೀವು ಹೇಳಿದ್ರಿ ಒಂದಷ್ಟು ಪ್ರೋತ್ಸಾಹಗಳು ಕೂಡ ಬೇಕು ಅಂತ ಹೇಳಿ. ಈಗ ನಿಮ್ಮ ಪ್ರಕಾರ ನಮ್ಮಲ್ಲಿ ಯಾವೆಲ್ಲ ಅವಕಾಶಗಳು ಇವೆ ಹೇಳ್ತೀರಿ? ನೋಡಿ, ಈಗ ನಾವು ಮಾಡಿದ, ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ನಾವು ಮಾಡಿದ ಸಂಶೋಧನೆ ಪ್ರಕಾರ, ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ಈಗ ನಾನು ಒಂದು 10 ವರ್ಷದಿಂದ ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಾನೊಂದು ನನ್ನ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ತೇನೆ. ನಾನು ಸ್ಪೆಷಲ್ ಆಗಿ ಕರ್ನಾಟಕದಲ್ಲಿ, ಈಗ ನಮ್ಮ ತುಮಕೂರಾಗ್ಲಿ ಅಥವಾ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಲ್ಲೆಲ್ಲ ನಾವು ಮಾಡಿದ ಕೆಲಸಗಳಲ್ಲಿ ಉಂಟು. ಅದಲ್ಲದೆ ಮಂಗಳೂರಲ್ಲಿ ಕೂಡ ನಾವು ಕೆಲವಾರು ರೂರಲ್ ಪ್ಲೇಸ್ಗಳಿಗೆ ಹೋಗಿ ಕೆಲಸ ಮಾಡಿದುಂಟು. ಅಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಆಗುವಂತಹ ವಸ್ತುಗಳು, ಮಹಿಳೆಯರಿಗೆ ಈ ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ, ಆಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಅವಕಾಶಗಳು ಬಾರಿ ಜಾಸ್ತಿ ಉಂಟು. ಅಂದ್ರೆ ತುಂಬಾ ಅವಕಾಶ ಉಂಟು. ಯಾಕಂದ್ರೆ ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಎಲ್ಲ ಕಡೆಗಳಲ್ಲಿ, ಈಗ ನಾರ್ತ್ ಕರ್ನಾಟಕ ಆಗ್ಲಿ ಅಥವಾ ನಮ್ಮ ಈಗ ದಕ್ಷಿಣ ಕನ್ನಡ ಅಥವಾ ಉಡುಪಿ, ಈ ಕರಾವಳಿ ಪ್ರದೇಶದಲ್ಲಿ ಕೂಡ ತುಂಬಾ ಅವಕಾಶಗಳು, ಆಹಾರಕ್ಕೆ ಸಂಬಂಧಪಟ್ಟಂತಹ ತುಂಬಾ ಅವಕಾಶಗಳು ಉಂಟು. ಅದಲ್ಲದೆ ನಾನೀಗ ನೋಡಿದ ಪ್ರಕಾರ ಈ ಕ್ಯಾಂಡಲ್ಗಳನ್ನ ತಯಾರಿಸುವಂತದ್ದು, ಈ ಕ್ಯಾಂಡಲ್ಗಳಿಗೆ ಭಾರಿ ಡಿಮಾಂಡ್ ಉಂಟು. ಅದರಲ್ಲಿ ಹೆಚ್ಚಿನವರು ತುಂಬಾ ಉಪಯೋಗನ ಪಡೆದುಕೊಂಡು ಜಾಸ್ತಿ ಹಣ ಕೂಡ ಸಂಪಾದನೆ ಮಾಡ್ತಾರೆ. ಅದರೊಟ್ಟಿಗೆ ಬಾಕಿಯವರಿಗೆ ಹೆಲ್ಪ್ ಮಾಡ್ತಾರೆ. ಕ್ಯಾಂಡಲ್
ಕ್ಯಾಂಡಲ್ ತಯಾರಿ ಮಾಡುವಂಥದ್ದು, ನೀವು ಆಗ್ಲೇ ಹೇಳಿದ ಹಾಗೆ ಹ್ಯಾಂಡಿಕ್ರಾಫ್ಟ್ಗಳನ್ನು ತಯಾರು ಮಾಡೋದು, ಗುಡಿ ಕೈಗಾರಿಕೆ, ಅದಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಈ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ, ಈ ಟೈಲರಿಂಗ್ ಅಲ್ಲಿ ಬಾರಿ ಹುಷಾರಿರ್ತಾರೆ, ಈ ಬಟ್ಟೆ ಸಂಬಂಧಪಟ್ಟದ್ದನ್ನ, ಮತ್ತೆ ಎಂಬ್ರಾಯ್ಡ್ರಿ, ಈ ತರ ಕರೆಕ್ಟ್ ಎಂಬ್ರಾಯ್ಡ್ರಿ, ಟೈಲರಿಂಗು, ಇದೆಲ್ಲ ಮಾಡುವಂತ ಅವಕಾಶಗಳು ಉಂಟು. ಅದಲ್ಲದೆ ಈಗ ನಾನು ಮಾಡುವ ಸರ್ವೆ ಪ್ರಕಾರ ಈ ಇಕ್ವಿಪ್ಮೆಂಟ್ಗಳು, ಟೂಲ್ಗಳನ್ನೆಲ್ಲ ಔಟ್ಸೋರ್ಸ್ ಮಾಡೋದು. ಈಗ ನೋಡಿ, ನಮ್ಮ ಹತ್ರ ಕೆಲವು ವಸ್ತುಗಳು ಉಂಟು ಮನೆಯಲ್ಲಿ. ಈಗ ಕೆಲವು ಕುಟುಂಬದಲ್ಲಿ ಆ ವಸ್ತುಗಳು ಅವರ ಹತ್ರ ಇರುವುದಿಲ್ಲ, ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಆ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ. ಇವರೇನ್ ಮಾಡಬೇಕು, ತಾವು ಆ ವಸ್ತುಗಳನ್ನು ಖರೀದಿ ಮಾಡಿ ಆ ಖರೀದಿ ಮಾಡಿದ ವಸ್ತುವನ್ನ ಬಾಡಿಗೆಗೆ ಕೊಡುವಂತದ್ದು, ಲೀಸ್ಗೆ ಕೊಡುವಂತದ್ದು. ನೋಡಿ, ಇದೊಂದು ಹೊಸ ಕಾನ್ಸೆಪ್ಟ್. ಇದರಲ್ಲಿ ತುಂಬಾ ಉಪಯೋಗ ಉಂಟು. ಯಾಕಂತೇಳಿದ್ರೆ ನೋಡಿ, ಒಂದೊಂದು ಇದಕ್ಕೆ ಒಂದು 100 ರೂಪಾಯಿ ಹಾಕಿದ್ರು ಆಗ್ತಲ್ಲ ಒಂದು ದಿನಕ್ಕೆ, ಅದು ನಮ್ಗೆ ಲಾಭನೆಲ್ಲ. ನಮ್ಗೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಈ ಟೂಲ್ಗಳನ್ನೆಲ್ಲ ತೆಕ್ಕೊಂಡು ಅದನ್ನ ನಾವು ಬಾಡಿಗೆ ಕೊಡುವಂತದ್ದು. ಈ ತರ ಕ್ಯಾಂಡಲ್ ಆಗ್ಲಿ, ಈ ಟೂಲ್ಗಳನ್ನ ತೆಕ್ಕೊಂಡು ಬಾಡಿಗೆ ಕೊಡೋದಾಗ್ಲಿ, ಅಥವಾ ಟೂರಿಸಂ ಇಂಡಸ್ಟ್ರಿಯಲ್ಲಿ ಈಗ ಲೇಡೀಸ್ ತುಂಬಾ ಮುಂದೆ ಇದ್ದಾರೆ. ಅವರ ಗೈಡೆನ್ಸ್, ಅವರು ಒಂದು ಯಾವ ತರ ಗೈಡ್ ಮಾಡಬೇಕು ಜನಗಳಿಗೆ. ಮತ್ತೆ ನಾವೀಗ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಇದ್ದೇವೆ. ನಾವೀಗ ABCD ವರ್ಲ್ಡ್ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾಕ್ ಚೈನ್ ಅಥವಾ ಕ್ರಿಪ್ಟೋ ಕರೆನ್ಸಿ, ಇದರಲ್ಲಿ ಮನೆಯಲ್ಲಿ ಕುತ್ಕೊಂಡೇ ಲೇಡೀಸ್ ತಾವು ಏನ್ ಮಾಡಬೇಕು, ಲ್ಯಾಪ್ಟಾಪ್ ಇಟ್ಕೊಂಡು ಅಥವಾ ಡೆಸ್ಕ್ಟಾಪ್ ಇಟ್ಕೊಂಡು ಮೊಬೈಲ್ ಅಲ್ಲೇ ಕೆಲಸ ಮಾಡಬಹುದು. ಇದೆಲ್ಲ ಅವಕಾಶಗಳು ತುಂಬಾ ಉಂಟು, ಬೇಕಾದಷ್ಟು ಅವಕಾಶಗಳು. ಈಗ ಹೊರಗಿನ ಜಗತ್ತಲ್ಲಿ ನೋಡಿದ್ರೆ, ಹೊರಗಿನಿಂದ ಇಂಡಿಯನ್ ವಿಮೆನ್ಗೆ ಭಾರಿ ಅವಕಾಶಗಳು ಉಂಟು. ಅವ್ರು ಹೇಳ್ತಾರೆ, ಇಂಡಿಯನ್ ವಿಮೆನ್ ಈಸ್ ವೆರಿ ಫೋಕಸ್ಡ್, ವೆರಿ ಪವರ್ಫುಲ್, ದೇ ಆರ್ ವೆರಿ ಸ್ಕಿಲ್ಡ್ ಲೇಬರ್ ವೆನ್ ವಿ ಕಂಪೇರ್ ದೆಮ್ ಟು ದಿ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಹಾಗಾಗ ನಮ್ಗೆ ಎಲ್ಲೂ ಹೋಗ್ಬೇಕಂತ ಅವಕಾಶ ಇಲ್ಲ, ನಾವು ಮನೇಲಿ ಕುತ್ಕೊಂಡೇ ನಮ್ಮ ಕೆಲಸ ಮಾಡಿ ಅದಕ್ಕೆ ಬೇಕಂತಹ ಏನ್ ಹೇಳ್ತೇವೆ ಬೆನಿಫಿಟ್ ಅನ್ನು ನಮಗೆ ಅವರು ಕೊಡ್ತಾರೆ. ಹೊರಗಡೆ ಹೋಗ್ಬೇಕು ಅಂತ ಅಗತ್ಯ ಇಲ್ಲ, ಬೆಳಗಿಂದ ಸಂಜೆ ತನಕ ಇದ್ ಮಾಡ್ಬೇಕು ಅಗತ್ಯ ಇಲ್ಲ, ಮನೇಲಿ ಕುತ್ಕೊಂಡೇ ಮಾಡು, ಒಂದು ಮೊಬೈಲ್ ಇಟ್ಕೊಂಡ್ರೆ ಸಾಕು. ಇಷ್ಟು ಗಂಟೆ ಅಂತ. ಈಗ ನೋಡಿ, ಮೊಬೈಲ್ ಹಿಡ್ಕೊಂಡೇ ನೀವು ಮಾಡ್ಬೋದು ಅಂತ ಹೇಳಿದಿರಿ. ಅವರು ಇರುವಂತಹ ದಿನದಲ್ಲಿ ಹೇಗೋ ಮನೆಯ ಕೆಲಸ ಆಯ್ತು, ಆಮೇಲೆ ಮನೆ ಕೆಲಸ ಆದ್ಮೇಲೆ ಒಂದಷ್ಟು ಸಮಯ ಇರ್ತದೆ ಅವರಿಗೆ, ಮಕ್ಕಳು ಬರುವ ತನಕ ಅವರು ಸುಮ್ಮನೆ ಆ ಸಮಯವನ್ನ ವ್ಯರ್ಥ ಮಾಡೋದಕ್ಕಿಂತ, ಅಥವಾ ಯಾವುದೋ ರೀಲ್ಸ್, ಯಾರ್ದೋ ವಿಡಿಯೋಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಸ್ವಂತ ಸಂಪಾದನೆಯನ್ನ ಅವ್ರು ಮಾಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಅವಕಾಶಗಳಿವೆ ಅಂತ ಹೇಳ್ತೀರಿ? ನೋಡಿ, ಮೊದಲನೇದಾಗಿ ಕೆಲವು ಕೋರ್ಸುಗಳು, ಫ್ರೀಡಮ್ ಆ್ಯಪ್ ಅಂಥದ್ದು ಎಷ್ಟೋ ಆ್ಯಪ್ಗಳು ಉಂಟು. ಇವರು ಏನು ಮಾಡಬೇಕಂತ ಹೇಳಿದ್ರೆ, ಈಗ ಕೆಲಸ ಮಾಡುವ ಮುಂಚೆ ಕೆಲವು ಕೋರ್ಸುಗಳನ್ನು ಮಾಡುವುದು ಒಳ್ಳೆಯದು. ನಂದದೊಂದು ನಾನು ಹೇಳೋದು ಅಧ್ಯಯನ ಕೋರ್ಸುಗಳನ್ನು ಮೊಬೈಲ್ ಮುಖಾಂತರನೇ ಕೆಲವು ಅಪ್ಲಿಕೇಶನ್ ಕೋರ್ಸ್ಗಳು ಉಂಟು, ತರಬೇತಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು. ಈ ತರಬೇತಿ ತೆಕ್ಕೊಂಡ ನಂತರ ಅದು ತರಬೇತಿ 1 ತಿಂಗಳು, 2 ತಿಂಗಳು, 3 ತಿಂಗಳು ತರಬೇತಿ ಇರ್ತದೆ. ಈ ತರಬೇತಿ ಪಡೆದ ಮೇಲೆ ಈ ಡಿಸೈನಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳ ಬಗ್ಗೆ ನೋಡೋಣ. ಈಗ ಡಿಸೈನ್ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಜಾಸ್ತಿ ಜನಗಳಿಗೆ ಪ್ರತಿಭೆ ಉಂಟು, ಅಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿಯಾಗಿ ಪ್ರತಿಭೆ ಜಾಸ್ತಿ ಉಂಟು. ಅವರ ಐಡಿಯಾವನ್ನು ಅವರು ಶೇರ್ ಮಾಡಬೇಕು. ಆಂಡ್ರಾಯ್ಡ್ ಮೊಬೈಲ್ ಉಂಟು, ಮತ್ತೆ ಈಗ ನಮ್ಮ ಐಫೋನ್ಗಳು ಉಂಟು. ಈಗ ಎಲ್ಲ ಡಿಸೈನ್ಗಳನ್ನ ಮೊಬೈಲ್ ಮುಖಾಂತರನೇ ಮಾಡಬಹುದು. ಈಗ ಲೇಡೀಸಿಗೆ ಸಂಬಂಧಪಟ್ಟದಾಗಬಹುದು, ಜೆಂಟ್ಸಿಗೆ ಸಂಬಂಧಪಟ್ಟ ಯಾವುದೇ ಪ್ರಾಡಕ್ಟ್ ಸರ್ವಿಸ್ಗಳಾಗಬಹುದು. ಅದನ್ನ ಅವರು ಡಿಸೈನ್ ಅನ್ನ ಒಂದು ವಿಭಿನ್ನವಾದಂಥ ಡಿಸೈನ್ ಅನ್ನ ಹೇಗೆ ತರಬಹುದು, ಆ ಡಿಸೈನ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬಹುದು, ಅದನ್ನ ಮತ್ತೊಂದು ಕಡೆಗೆ ಹೇಗೆ ಅದನ್ನ ಕೊಡಬಹುದು, ಅದಕ್ಕೆ ನಮಗೆ ಡೆಫಿನೆಟ್ ಆಗಿ ಅವರು ನಮಗೆ ಪೇಮೆಂಟ್ ಕೊಡ್ತಾರೆ. ಅದೊಂದಾಯ್ತಲ್ಲ. ಮತ್ತೆ ಅದಲ್ಲದೆ ಈ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ಗಳನ್ನು ತಗೋಬಹುದು. ಈಗ ಮನೇಲಿ ಕುತ್ಕೊಂಡು ಮೊದಲೇ ಟ್ಯೂಷನ್ ಕ್ಲಾಸಿಗೆ ಮಕ್ಕಳೆಲ್ಲ ಮನೆಗೆ ಬರಬೇಕಿತ್ತು, ಈಗ ಅದಿಲ್ಲ. ಈಗ ನಾನೊಬ್ಬ ಟೀಚರ್, ನಾನು ಮೊಬೈಲ್ ಇಟ್ಕೊಂಡೆ ಜನಗಳನ್ನ ಕನೆಕ್ಟ್ ಮಾಡಿ ನಾನು ಟ್ಯೂಷನ್ ಕ್ಲಾಸ್ ಕೊಡಬಹುದು, ಟೀಚರ್ ಆಗ್ಬೋದು. ಒಂದು ಮಹಿಳೆ ತಾನು ಒಂದು ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸ ಇದ್ರೆ, ಒಂದು PUC ಡಿಗ್ರಿ ಮಾಡಿದ್ರೆ, ಆ ಮಹಿಳೆಗೆ ಮನೆಯಲ್ಲೂ ಕುತ್ಕೊಂಡೇ ಕೆಲಸ ಟೀಚರ್ ಆಗ್ಬೋದು. ಆಸ್ ಎ ಟೀಚರ್ ಶಿ ಕ್ಯಾನ್ ವರ್ಕ್ ಫ್ರಮ್ ದ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಅವರು ಮಕ್ಕಳನ್ನು ನೋಡಬೇಕು. ಅದಲ್ಲದೆ ಅದರೊಟ್ಟಿಗೆ ಈ ತರ ಕೆಲಸಗಳನ್ನ ಟ್ಯೂಷನ್ ಮಾಡುವಂಥದ್ದು. ಮತ್ತೆ ಬೇಬಿ ಸಿಟ್ಟಿಂಗ್ ಇಸ್ ದ ಬೆಸ್ಟ್ ಆಪ್ಷನ್. ಅಗೇನ್ ಬೇಬಿ ಸಿಟ್ಟಿಂಗ್ ಎಂಬಂತ ಹೆಚ್ಚಿನ ಮಹಿಳೆಯರು ಏನಾಗಿರ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಜಾಬ್ ತಕೊಂಡು ಹೋಗ್ತಾರೆ. ಆ ಜಾಬ್ ಹೋದವರು ಮನೆಯಲ್ಲಿ ಮಕ್ಕಳನ್ನು ನೋಡ್ಲಿಕ್ಕೆ ಯಾರಿರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಈ ಮಹಿಳೆಯರು ಏನ್ ಮಾಡಬಹುದು, ಇದೊಂದು ಸ್ವ ಉದ್ಯೋಗ, ತಮ್ಮದೇ ಒಂದು ಬೇಬಿ ಸಿಟ್ಟಿಂಗ್ ಇನ್ವೆಸ್ಟ್ಮೆಂಟ್, ಒಂದು 3-4 ಮಹಿಳೆಯರನ್ನ ಸೇರಿಸ್ಕೊಂಡು ಅವರಿಗೊಂದು ಉದ್ಯೋಗ ಆಗುತ್ತೆ, ಇವರು ಒಂದು ಸ್ವಾವಲಂಬನೆಯಲ್ಲಿ ಉದ್ಯೋಗ ಸಿಗ್ತದೆ. ನೀವೀಗ ಹೇಳಿದ್ರಿ, ಒಬ್ಬ ಹೆಣ್ಣು ಮುಂದೆ ಬರಬೇಕು ಅಂತ ಹೇಳಿದ್ರೆ ಅವಳಿಗೆ ತಾನು ಮಾಡುವ ಕೆಲಸದಲ್ಲಿ ನಂಬಿಕೆ ಅನ್ನುವಂಥದ್ದು ಇರಬೇಕು ಅಂತ ಹೇಳಿ, ಸ್ವ ಉದ್ಯೋಗವನ್ನ ಕಟ್ಟಿಕೊಂಡು ಅದರಿಂದ ಯಶಸ್ಸನ್ನು ಸಾಧಿಸದೆ ಆಕೆ ಸೋಲುವಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಅವಳು ಹೇಗೆ ಸಿದ್ಧಳಾಗಬೇಕು, ಹೇಗೆ ಬದಲಾವಣೆಯನ್ನ ಕಾಣಬೇಕು ಅಂತ ಹೇಳ್ತೀರಿ ನೀವು?
ಈಗ ನೋಡಿ, ಕಷ್ಟ ಸುಖ ಎಂಬುವಂಥದ್ದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಎಲ್ರಿಗೂ ಎಲ್ಲಾ ತರಗಳಲ್ಲಿ ಕಷ್ಟ ಬರ್ತದೆ. ಅದು ಮಹಿಳೆಯಾಗ್ಲಿ ಅಥವಾ ಪುರುಷರಾಗ್ಲಿ ಎಲ್ರಿಗೂ ಕಷ್ಟ ಇರ್ತದೆ. ನಾವು ನಮ್ಮ ಒಂದು ಉದ್ಯೋಗವನ್ನ ಶುರು ಮಾಡುವ ಟೈಮಲ್ಲೇ ನಾವು ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾಳೆ ನಂಗೆ ಕಷ್ಟ ಬರ್ತದೆ, ಕಷ್ಟದ ಪರ್ಸೆಂಟೇಜ್ ಅನ್ನ ಜಾಸ್ತಿ ಇಟ್ಕೋಬೇಕು, ನಂಗೆ ಬರುವಂತ ಲಾಭದ ಪರ್ಸೆಂಟೇಜ್ ಅನ್ನ ಕಡಿಮೆ ಇಟ್ಕೋಬೇಕು. ಅದನ್ನು ಮೊದಲೇ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಅದಕ್ಕೆ ಸೇರುವ ಮುಂಚೆನೆ ನಾವು ಪ್ರಿಪೇರ್ ಆಗಿರ್ಬೇಕು. ಎಲ್ರಿಗೂ ಒಂದು ನಂದು ಕಿವಿ ಮಾತು ಅಂತ ಹೇಳಿದ್ರೆ, ನಾವು ಮೊದಲೇ ತಿಳ್ಕೋಬೇಕು, ನನಗೆ ನಾಳೆ ರಿಸ್ಕ್ ಉಂಟು, ರಿಸ್ಕ್ ತುಂಬಾ ಹೈ ಉಂಟು, ನಾನು ರಿಸ್ಕಿಗೆ ರೆಡಿ ಆಗಿರಬೇಕು ಎಂಬುದನ್ನ ಮನಸ್ಸಲ್ಲೇ ಫಸ್ಟಿಗೆ ಪ್ಲಾನ್ ಮಾಡಿ ಇಟ್ಕೋಬೇಕು. ಆ ರಿಸ್ಕ್ ಬಂದ್ರೆ ನಂದು ಪ್ಲಾನ್ ಬಿ ಏನು? ಹಣಕಾಸು ನಮ್ಮ ವಿಭಾಗದಲ್ಲಿ ಹೇಳ್ತೇವೆ, ಅದು ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ. ಅರ್ಥ ಆಯ್ತಾ? ಈ ಕ್ಯಾಲ್ಕುಲೇಟಿವ್ ರಿಸ್ಕ್ ಅನ್ನ ಮನದಲ್ಲಿ ಫಸ್ಟಿಗೆ ನಾವು ತಿಳ್ಕೊಂಡಿರಬೇಕು. ಇದು ನಂದು ರಿಸ್ಕ್ ಕ್ಯಾಟಗರಿ, ರಿಸ್ಕೋಮೀಟರ್ ಅಂತಲೂ ಕರೀತಾರೆ ಅದನ್ನು ತಿಳ್ಕೋಬೇಕು. ಅದನ್ನ ತಿಳ್ಕೊಂಡೇ ವರ್ಕ್ ಅನ್ನ ಶುರು ಮಾಡಬೇಕು. ನಾಳೆ ಏನಾದ್ರೂ ಒಂದು ರಿಸ್ಕ್ ಬಂದ್ರೂ ಕೂಡ ಏನಾಗ್ತದೆ, ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನನ್ಗೆ ಅದನ್ನ ಎದುರಿಸುವಂತ ಒಂದು ಸಾಮರ್ಥ್ಯ ನನ್ನ ಹತ್ರ ಇರ್ತದೆ. ಅಂದ್ರೆ ನಾರಿ ಶಕ್ತಿ ನನ್ನ ಹತ್ರ ಉಂಟು. ಶಕ್ತಿ, ಒಂದು ಮಹಿಳೆ ಆದವಳಿಗೆ ಎಲ್ಲಾ ಕಷ್ಟವನ್ನ ನೋವನ್ನ ಅನುಭವಿಸಿ ಅವಳಿಗೆ ಗೊತ್ತು. ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಗೆ ಒಂದು ಕಷ್ಟವನ್ನ ಸಹಿಸುವಂತ ಶಕ್ತಿ ಆ ದೇವರು ಭಗವಂತ ಕೊಟ್ಟಿದ್ದಾರೆ. ಆದ ಕಾರಣ ಮೊದಲು ನಾನು ನೀರಿಗೆ ಇಳಿಯುವಾಗಲೇ ನಾನು ನೆನೆಸ್ಕೊಳ್ಬೇಕು, ತುಂಬಾ ಆಳ ಉಂಟು, ಎಲ್ಲಾರು ಒಂದು ಕಡೆ ಮುಳುಗ್ತೇನೆ ನಾನು, ಆದ್ರೆ ಮುಳುಗಿದ್ರೂ ಕೂಡ ಅದನ್ನು ಈಜಿ ಮೇಲೆ ಬರುವಂತ ಒಂದು ತಾಕತ್ತು ನನ್ನ ಉಂಟು ಅಂತ ಹೇಳುವಂತದನ್ನ ಮನದಟ್ಟು ಮಾಡ್ಕೋಬೇಕು. ಮುಂದಕ್ಕೆ ಆ ತರ ಆದ್ರೂ ಸಮಾಜ ಉಂಟು, ಜನಗಳಿದ್ದಾರೆ, ನಮ್ಗೆ ಬೇಕಾದಂತ ಜನಗಳಿದ್ದಾರೆ. ಈಗ ಖಾಲಿ ನಾವು ಇನ್ವೆಸ್ಟ್ ಮಾಡಿ ಅದರಿಂದ ಲಾಭ ತಗೊಳ್ಳುವಂಥದ್ದು, ಮತ್ತೆ ಖರ್ಚು ಮಾಡುವಂಥದ್ದು, ಮತ್ತೆ ಕಷ್ಟ ಬಂದಾಗ ಇಲ್ಲದೆ ಇರುವಂಥದ್ದೆಲ್ಲ ನಡೀತದೆ. ಈಗ ಉಳಿತಾಯ ಮಾಡಿಕೊಳ್ಳುವುದರಲ್ಲಿ ಯಾವೆಲ್ಲ ಅವಕಾಶಗಳಿವೆ? ಇಲ್ಲಿ ನೀವು ಉಳಿತಾಯ ಅಂತ ಒಂದು ಟರ್ಮ್ ಹೇಳುವಾಗ ನಮ್ಗೆ ಯಾವಾಗಲೂ ನೆನಪಾಗೋದು ವಾರೆನ್ ಬಫೆಟ್ ಅವರು ಹೇಳುವುದು ಯಾವಾಗಲೂ, ಡೋಂಟ್ ಟು ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಇನ್ಸ್ಟೆಡ್ ಯು ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್. ಅಂದ್ರೆ ನೀನು ಯಾವಾಗ ನಿನ್ನ ಕೈಗೆ ಹಣ ಬರ್ತದೋ, ಅರ್ನ್ ಮಾಡ್ತೀಯೋ, ಆ ಅರ್ನ್ ಮಾಡಿದ ದುಡ್ಡನ್ನ ಫಸ್ಟಿಗೆ ಸ್ಪೆಂಡ್ ಮಾಡಬೇಡ, ನೀನು ಫಸ್ಟಿಗೆ ಸೇವ್ ಮಾಡ್ಕೋ. ಸೇವ್ ಮಾಡಿದ ನಂತರ ಅದನ್ನ ಸ್ಪೆಂಡ್ ಮಾಡು. 1,000 ದಿನಕ್ಕೆ ಸಿಕ್ಕಿದ್ರೆ ಆ 1,000ದಲ್ಲಿ 450ರಿಂದ 500 ರೂಪಾಯಿ ನೀವು ಸೇವ್ ಮಾಡ್ಲಿಕ್ಕೆ ನೋಡು. ಉಳಿದ 500 ರೂಪಾಯಿನ ನೀವೇನ್ ಮಾಡು, ಸ್ಪೆಂಡ್ ಮಾಡು. ಇದು ಪವರ್ ಇರುವುದು ಯಾರಿಗೆ ಗೊತ್ತಾ? ಜಾಸ್ತಿ ಮಹಿಳೆಗೆ. ಒಂದು ಮಹಿಳೆ ಕ್ಯಾಲ್ಕುಲೇಟ್. ಒಂದು ಮನೆ ನಡಿಬೇಕಾದ್ರೆ ಯಜಮಾನ ಎಂಬುವಂಥದ್ದು ಪುರುಷರು ಇರ್ತಾರೆ, ನಾವೆಲ್ಲ ಯಜಮಾನರು. ಆದ್ರೆ ಆ ಮನೆಯನ್ನ ಮ್ಯಾನೇಜ್ಮೆಂಟ್ ಮಾಡುವುದು ಶಕ್ತಿ ಇರೋದು ಮಹಿಳೆಗೆ ಮಾತ್ರ. ಆ ಮಹಿಳೆ ಏನ್ ಮಾಡಬೇಕು, ದಿನಾಲು ಸಂಪಾದನೆ ಆದಂತ ದುಡ್ಡನ್ನ ಪುರುಷನಿಗೂ ಹೇಳದಿದ್ರೂ ತೊಂದರೆ ಇಲ್ಲ, ಅವರಿಗೆ ಅವರ ತಿಳುವಳಿಕೆಗೆ ಬರದೇ ತಾನು ಸೇವ್ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಸ್ವಲ್ಪ. ಈಗ ಹನಿ ಗೂಡಿದ್ರೆ ಏನಾಗ್ತದೆ, ಹಳ್ಳ ಆಗ್ತದಲ್ಲ. ಅದೇ ತರ ನೋಡಿ, ಈಗ ದಿನಕ್ಕೆ ಒಂದು ಪುರುಷ ಅಥವಾ ಮಹಿಳೆ ಒಟ್ಟಿಗೆ ಸೇರಿ ದಿನಕ್ಕೆ ಒಂದು 800 ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂತ ನೆನೆಸ್ಕೊಳ್ಳಿ. ಆ 800 ರೂಪಾಯಲ್ಲಿ ಒಂದು ಮಿನಿಮಮ್ ಅಂತ ಹೇಳಿದ್ರೆ ಒಂದು 20% ಆದ್ರೂ ನಾನು ಸೇವ್ ಮಾಡಬೇಕು ಎಂಬುವಂತ ಒಂದು ಮನದಟ್ಟಣೆಯನ್ನ ಒಂದು ಮಹಿಳೆ ಮಾಡಬೇಕು ಮನೆಯಲ್ಲಿ. ಅದು ಎಷ್ಟೋ ಕಷ್ಟ ಬರಲಿ, ಎಷ್ಟೋ ಎಂಥದೂ ಬರಲಿ, ಎಂತ ಬಂದ್ರು 20%, 800ದ 10%, 80 ರೂಪಾಯಿ, 20%, 160. ಆ 160 ರೂಪಾಯಿ ಎಷ್ಟು ಕಷ್ಟ ಆದ್ರೂ ನಾನು ಅದನ್ನ ಸೇವ್ ಮಾಡಬೇಕು. ಒಂದು ಉಳಿತಾಯ ಎಂಬುವಂಥದ್ದು ಮೊದಲನೇ ಹಂತ. ಅದು ಮನೆಯಲ್ಲೇ ಶುರು ಆಗಬೇಕು. ಅದನ್ನು ನಾವು ಈಗ ಮಕ್ಕಳಿಗೂ ಹೇಳಿಕೊಡ್ಬೇಕು. ನೋಡಿ, ನಾನು ಯಾವಾಗಲೂ ಸ್ಟೂಡೆಂಟ್ಸ್ಗೆ ಹೇಳೋದುಂಟು, ನೀವು ಮನೆಯಿಂದ ಕಾಲೇಜಿಗೆ ಹೋಗುವಾಗ ನಿಮ್ಮ ಪೇರೆಂಟ್ಸ್ ಒಂದು 200 ರೂಪಾಯಿ ಕೊಡ್ತಾರೆ ಅಂತ ನೆನೆಸ್ಕೊಳ್ಳಿ. ಈಗ ಅಂದ್ರೆ ಊಟಕ್ಕೆ, ತಿಂಡಿಗೆ, ಎಲ್ಲದಕ್ಕೆ, ಬಸ್ಸಿಗೆ. ಆ 200 ರೂಪಾಯಿಯಲ್ಲಿ ತಂದೆ ತಾಯಿ ಕೊಟ್ಟ ದುಡ್ಡನ್ನೇ ಒಂದು ದಿನಕ್ಕೊಂದು 20% ಸೇವ್ ಮಾಡಿದ್ರೆ ದಿನಕ್ಕೆ 40 ರೂಪಾಯಿ ಆಯ್ತಾ? ಆ 40 × 10 ಅಂದ್ರೆ 400 ಆಯ್ತಾ? 20 ಅಂದ್ರೆ 800 ಆಯ್ತಾ? 30 ಅಂದ್ರೆ 1200 ಆಯ್ತಾ? ಅದೇ ಒಂದು 1200 ತಿಂಗಳಿಗೆ, ಒಂದು ವರ್ಷಕ್ಕೆ 10 ತಿಂಗಳು ತಗೊಳ್ಳಿ, 12,000 ಆಯ್ತಾ? 3 ವರ್ಷದ ಒಂದು ಎಜುಕೇಶನ್, ಅಥವಾ ನಮ್ಮ ಚಿಕ್ಕ ಮಕ್ಕಳು ತಗೊಳ್ಳಿ, ಆ 4-5 ವರ್ಷದ ಎಜುಕೇಶನ್ಗೆ ನೋಡಿ 1 ಲಕ್ಷ ಹತ್ರ ಆಗ್ತದೆ. ಖಾಲಿ ನಾನು ಸೇವ್ ಮಾಡೋದು 40 ರೂಪಾಯಿ. ಆದರೆ ಆ ಪವರ್ ನೋಡಿ, ಆ ಪವರ್ ಎಂಬುವಂಥದ್ದು ಮಹಿಳೆ ಆ ಮನೆಯಲ್ಲಿ ಕ್ರಿಯೇಟ್ ಮಾಡಬೇಕು. ತನ್ನ ಮಕ್ಕಳಿಗೂ ಅದನ್ನು ಹೇಳಿಕೊಡಬೇಕು. ಇದು ಇಲ್ಲಿಂದ ತಾನು ಮಾಡುವಂಥ ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್, ಹೂಡಿಕೆ ಎಂಬುವಂಥದ್ದು ನನ್ನಿಂದಲೇ ನಾನು ಕ್ರಿಯೇಟ್ ಮಾಡುವಂಥ ಒಂದು ಶಕ್ತಿ ಆ ನಾರಿಗೆ ಉಂಟು. ಅದನ್ನು ನಾವು ತಿಳ್ಕೋಬೇಕು. ಅದು ಉಳಿತಾಯ ಎಂಬುವಂಥದ್ದು ಮೊದಲನೇ ಒಂದು ಸ್ಟೆಪ್. ಅದನ್ನು ನಾವು ಮನೆಯಲ್ಲೇ ಕ್ರಿಯೇಟ್ ಮಾಡಬೇಕಾಗ್ತದೆ. ಈಗ ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿಯ ಆದಾಯ ಇರಬಹುದು, ಅಥವಾ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರ ಕಷ್ಟ ಸುಖಗಳ ಬಗ್ಗೆ ಹೇಳೋದು ಒಳ್ಳೇದಾ ಬೇಡವಾ? ಏನು ಹೇಳ್ತೀರಿ ನೀವು? ನಾನು ಹೇಳೋದು ಏನಂತ ಹೇಳಿದ್ರೆ, ಈ ವಿಷಯದಲ್ಲಿ ನೀವು ತಂದೆ ತಾಯಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಏನು ಮಾಡಬೇಕಂತ ಹೇಳಿದ್ರೆ, ಮಕ್ಕಳ ಹತ್ರ ಕಷ್ಟ ಹೇಳೋದಕ್ಕಿಂತ ಮಕ್ಕಳಿಗೆ
ಜೀವನದಲ್ಲಿ ಮುಂದೆ ಹೋಗಬೇಕಾದ್ರೆ ನಾವು ಯಾವ ಥರ ಕಷ್ಟಪಡಬೇಕು, ಹೇಗೆ ಎಫರ್ಟ್ ಆಗಬೇಕು, ಅದನ್ನು ಅವರಿಗೆ ಮನದಟ್ಟು ಮಾಡುವುದು ಒಳ್ಳೆಯದು ಅಂತ ಅನಿಸ್ತದೆ. ಯಾಕಂದರೆ ಕಷ್ಟವನ್ನು ಅವರು ಡೆಫಿನೆಟ್ ಆಗಿ ಎಲ್ಲ ಮನೆಗಳಲ್ಲೂ ಎಲ್ಲ ಕುಟುಂಬದಲ್ಲೂ ಕಷ್ಟ ಇದೆ. ಆದರೆ ಏನಾಗುತ್ತೆ ಅಂದರೆ ಈ ಬೆಳೆಯುವ ಇದರಲ್ಲಿ ಮೊಳಕೆಯಲ್ಲಿ ಸಿರಿಯಲ್ಲಿ ನಾವು ಒಂಚೂರು ಅವರಿಗೆ ಕಷ್ಟದ ಬಗ್ಗೆನೇ ಹೇಳ್ತಾ ಹೋದರೆ ಆ ಮಕ್ಕಳಿಗೆ ಏನಾಗ್ತದೆ, ಅದು ಅವರಿಗೆ ಒಂಥರ ಮನಸ್ಸಲ್ಲೇ ಅದನ್ನೇ ಇಟ್ಕೊಂಡು ಅವರು ಚಿಂತೆ ಪಡ್ತಾ ಇರ್ತಾರೆ. ಅದಕ್ಕೆ ಬದಲಾಗಿ ಓಕೆ, ನಮಗೆ ಮನೆಯಲ್ಲಿ ಕಷ್ಟ ಉಂಟು, ಆ ಕಷ್ಟವನ್ನು ನಾವು ಒಂದು ಹಂತದಲ್ಲಿ ನಾವು ಅದನ್ನು ಸಹಿಸಿಕೊಂಡು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತೇವೆ. ಅದರೊಟ್ಟಿಗೆ ಮಕ್ಕಳು ಮುಂದಕ್ಕೆ ಅಂತಹ ಒಂದು ಕಷ್ಟಕ್ಕೆ ಬರಬಾರ್ದು. ಅದಕ್ಕೋಸ್ಕರ ಈ ಮಕ್ಕಳು, ನಮ್ಮ ಮಕ್ಕಳು ಯಾವ ಥರ ಆ ಕಷ್ಟದಿಂದ ಹೊರಗೆ ಬರಬೇಕಾದ್ರೆ ಅವರು ಏನು ಮಾಡಬೇಕು, ಅವರು ಯಾವ ಒಳ್ಳೆ ರೀತಿಯಲ್ಲಿ ನಡಿಬೇಕು, ಅವರು ಯಾವ ಒಂದು ದಾರಿಯನ್ನು ಹಿಡಿಬೇಕು, ಅದರ ಬಗ್ಗೆ ನಾವು ಜಾಸ್ತಿಯಾಗಿ ಪಾಸಿಟಿವ್ ಆಗಿ ಹೇಳುವುದು ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂತೇಳಿದ್ರೆ ಮಕ್ಕಳಿಗೆ ನಾವು ಆದಷ್ಟು ಪಾಸಿಟಿವ್ ಅಂಶಗಳನ್ನು ಹೇಳ್ತಾ ಹೋದರೆ ಅವರ ಮನಸ್ಸಿಗೆ ಈ ಪಾಸಿಟಿವ್ ಅಂಶಗಳೇ ಬೆಳೀತಾ ಬರ್ತದೆ. ಅದನ್ನು ನಾವು ಹೇಳಿಕೊಡಬೇಕು. ನೀನು ಹೇಗೆ ಮುಂದೆ ಬರಬೇಕು, ನೀನು ಹೇಗೆ ನಿನ್ನ ಕಷ್ಟವನ್ನು ನೀನು ಹೇಗೆ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ಅಲ್ಲ, ಈಗ ಫಾರಿನ್ ಕಲ್ಚರಲ್ಲೆಲ್ಲ ನೋಡುವಾಗ ನೀವು ನಂಬ್ತಿರಿಲ್ಲೋ, ಜಪಾನಲ್ಲೆಲ್ಲ 5ನೇ ಕ್ಲಾಸ್ ಮಕ್ಕಳನ್ನೇ ಈಗ ಕೆಲಸಕ್ಕೆ ಕಲಿಸ್ತಾರೆ. ಈಗ ಆಸ್ಟ್ರೇಲಿಯಾ, US ಅಲ್ಲೆಲ್ಲ PUC ಆದಮೇಲೆ ಮಕ್ಕಳು ಸ್ಕೂಲಿಗೆ ಹೋಗಬೇಕು, ಕೆಲಸಕ್ಕೆ ಹೋಗಿ ಅವರ ಸಂಬಳದಿಂದ ಬಂದ ಸಂಬಳವನ್ನು ಫೀಸ್ ಕಟ್ಟಬೇಕು. ಜಪಾನಲ್ಲೆಲ್ಲ 5ನೇ ಕ್ಲಾಸಿಂದಲೇ ಸ್ಟಾರ್ಟ್ ಆಗಿದೆ ಈಗ. ಮತ್ತೆ ಅದೆಲ್ಲ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲೂ ಇನ್ನು ಬರ್ತದೆ. ಅಂದರೆ ಮಕ್ಕಳು ನೀವು ಯಾವ ದಾರಿಯಲ್ಲಿ ಹೋಗಬೇಕು, ಕಷ್ಟವನ್ನು ಹೇಗೆ ಪರಿಹರಿಸುವಂಥದ್ದು ನಿಮ್ಮಲ್ಲಿ ಯಾವ ಥರ ಇರಬೇಕು ಎಂಬುದನ್ನು ನಾವು ಅದನ್ನು ಮನದಟ್ಟು ಮಾಡೋದು ಒಳ್ಳೆಯದು ಅಂತೇಳಿ ನನ್ನದು ಅಭಿಪ್ರಾಯ. ಅಂದ್ರೆ ಹೆಚ್ಚಿನ ತಂದೆ ತಾಯಿಯರ ಮಾತು ಇತ್ತೀಚಿನ ದಿನಗಳಲ್ಲಿ ನಾನು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರದು ಅಂತೇಳಿ. ಸರ್, ನೀವೀಗ ಒಂದು ಸುಮಾರು 10-18 ದೇಶಗಳಲ್ಲಿ ನೀವು ಪ್ರಾಧ್ಯಾಪಕರಾಗಿ ಹೋಗಿದ್ದೀರಿ, ಒಂದಷ್ಟು ಆ ದೇಶಗಳಲ್ಲಿ ಕೆಲಸ ಮಾಡಿದ್ದೀರಿ. ಈಗ ಅಲ್ಲಿನ ಮಹಿಳೆಯರಿಗೂ ಮತ್ತು ಭಾರತೀಯ ಮಹಿಳೆಯರಿಗೂ ಏನಾದರೂ ವ್ಯತ್ಯಾಸಗಳನ್ನು ನೀವು ಕಂಡಿದ್ದೀರಾ, ಹೇಗೆ? ಅದೇ ಈಗ ನಾನು ಮುಖ್ಯವಾಗಿ ಹೇಳುವುದಾದರೆ ಮಲೇಷ್ಯಾ ಅಂತ ಒಂದು ದೇಶ, ಮಲೇಷ್ಯಾ ಎಂಬುವಂಥ ದೇಶ ನಮ್ಮದ ಪಕ್ಕದ ಒಂದು ದೇಶ ಅಂತಲೇ ಹೇಳ್ಬೋದು. ಹೌದು, ಆಸಿಯಾನ್ ರೀಜನ್ ಅಲ್ಲಿ ಬರ್ತದೆ. ಅಲ್ಲೊಂದು 10 ದೇಶಗಳು ಉಂಟು. ಈಗ ಮಲೇಷ್ಯಾದಲ್ಲಿ ನಾನು ತುಂಬ ವರ್ಷ ಇದ್ದೆ. ನನಗೆ ಒಂದು ಅನುಭವಕ್ಕೆ ಬಂದದ್ದು ನೋಡಿ, ಮಲೇಷ್ಯಾದಲ್ಲಿ ಮಹಿಳೆಯರಿಗಿಂತ ಪುರುಷರು ಜಾಸ್ತಿ ಕೆಲಸ ಮಾಡುವವರು. ಅವರು ಅದು ಮಾಡುವುದಂದ್ರೆ ಎಷ್ಟೋ ಜನ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ಅಂದ್ರೆ ಪಾಪ ರೋಡಲ್ಲೇ ಬೈಯಿಂಗ್ ಬೀದಿ ವ್ಯಾಪಾರಿಗಳು. ಅವರು ಎಂತ ಗೊತ್ತಾ, ಅವ್ರದ್ದು ಮೋಟೋ ನೋಡಿದ್ರೆ ನೀವು ನೋಡಿ, ಮಲೇಷ್ಯಾದಲ್ಲಿ 2 ಲ್ಯಾಂಡ್ ಉಂಟು, ಒಂದು ಹೈ ಲ್ಯಾಂಡ್ ಮತ್ತೊಂದು ಮೇಲ್ ಲ್ಯಾಂಡ್ ಅಂತ. ಮೇಲ್ ಲ್ಯಾಂಡ್ ಅಂದ್ರೆ ನಮ್ಮಂತ ಜನಗಳಿರುವಂಥದ್ದು, ಐಲ್ಯಾಂಡ್ ಅಂದ್ರೆ ಇಂಡಿಜಿನಸ್ ಜನಗಳಿರುವಂತಹ ಜಾಗ. ನಾವು ಒಂದು ಅಧ್ಯಯನ ಮಾಡಿದ್ದುಂಟು, ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡೋಗಿ ಅಧ್ಯಯನ ಮಾಡಿದ್ದುಂಟು. ಅದಂದ್ರೆ ಸ್ವಲ್ಪ ಐಲ್ಯಾಂಡ್ ಅಂದ್ರೆ ಪಾಪ ಅವರಿಗೆ ತುಂಬಾ ಕಷ್ಟ ಅಲ್ಲಿ. ಆದ್ರೆ ಅವರು ಮಾಡುದು ಎಂತ ಗೊತ್ತಾ, ಜೇನುತುಪ್ಪ ಮಾರುದು, ಮತ್ತೆ ನಿಮ್ಮ ಈ ಸ್ಟ್ರಾಬೆರಿ ಅಥವಾ ಹೂಗಳನ್ನ ಮಾಡುದು, ಒಳ್ಳೊಳ್ಳೆ ಹೂಗಳನ್ನ ಮಾಡುದು. ನಾವು ಒಂದು ಸೇವಿಂಗ್ಸ್ ಬಗ್ಗೆ ಸ್ಟಡಿ ಮಾಡಿದ್ವು ಅಲ್ಲಿ ಹೋಗಿ. ಅಲ್ಲಿ ಸ್ಟಡಿ ಮಾಡುವಾಗ ನಾವು ಹೆಚ್ಚಾಗಿ ನೋಡಿದ್ರೆ ಎಲ್ಲಾ ಕಡೆಗಳಲ್ಲಿ ಮಹಿಳೆಯರು ಜಾಸ್ತಿಯಾಗಿ, ವಿದ್ಯಾರ್ಥಿನಿಗಳಂತಲೇ ಹೇಳ್ಬೋದು. ಪಾಪ ಅವರಿಗೆ ಎಜುಕೇಶನ್ ಸಿಸ್ಟಮು ಸರಿಯಾಗಿಲ್ಲ. ಈ ತರ ಎಲ್ಲ ಸೇಲ್ಸ್ ಮಾಡಿ, ಸೆಲ್ಲಿಂಗ್ ಮಾಡಿ, ಪಾಪ ಬೀದಿ ಬದಿಯಲ್ಲೆಲ್ಲ ಮಾರಿ ದಿನ ತೆಗೆಯುವುದುಂಟು. ಆದರೆ ನಾವು ಒಂದು ಐಡೆಂಟಿಫೈ ಮಾಡಿದ ಅದರಲ್ಲಿ ಅವರು ಎಷ್ಟು ಅರ್ನ್ ಮಾಡ್ತಾರೋ ಅಷ್ಟೇ ಸೇವಿಂಗ್ಸ್ ಮಾಡ್ತಾ ಇದ್ರು ಮೇಲ್ ಲ್ಯಾಂಡ್ಗೆ ಕಂಪೇರ್ ಮಾಡಿದರೆ. ಮೇಲ್ ಲ್ಯಾಂಡಲ್ಲಿ ಜನಗಳೇನು ಮಾಡ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾರೋ ಆ ಸಂಪಾದನೆಯಲ್ಲಿ ಹೆಚ್ಚಿನದಾಗಿ ಅವರು ತಿಂಡಿಗೆನೆ, ಊಟ ಮಾಡೋದಕ್ಕೇನೆ ಯೂಸ್ ಮಾಡ್ತಾ ಇದ್ರು. ಆದರೆ ಐಲ್ಯಾಂಡಲ್ಲಿ ಆಗಲ್ಲ. ಅಲ್ಲಿರುವಂತಹ ಎಲ್ಲ ಮಹಿಳೆಯರು ತಮಗೆ ಮುಂದೆ ಬರಬೇಕಾದ್ರೆ ನಮಗೆ ಹಣ ಬೇಕು. ನಾವು ಅದನ್ನು ಕ್ವಶನ್ ಮಾಡಿದುಂಟು, ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಮಾಡಿ ಕ್ವಶನ್ ಮಾಡಿದ್ದು. ಅದಕ್ಕೆ ಕೆಲವು ಮಹಿಳೆಯರು ಹೇಳುವುದು, ನಮಗೆ ಇನ್ಫ್ಲೇಷನ್ನ ಫಿಯರ್ ಉಂಟು ಅಂತೇಳಿ. ತಕ್ಕೂಟ್ ಇನ್ಫ್ಲೇಸಿ ಅಂದರೆ ಅದು ಮಲೈ ವರ್ಡ್. ತಕ್ಕೂಸ್ ಇನ್ಫ್ಲೇಸಿ ಅಂದರೆ ನಾಳೆ ಏನಾದರೂ ಇನ್ಫ್ಲೇಷನ್, ಹಣದುಬ್ಬರ ಬಂದರೆ ನಮ್ಮ ಜೀವನ ಹೀಗಿರ್ತದೆ, ನಮ್ಮ ಜೀವನ ತುಂಬ ಕಷ್ಟ ಇರ್ತದೆ. ಆದ ಕಾರಣ ನಾವು ಆ ಹಣದುಬ್ಬರ ಬರುವ ಮುಂಚೆ ಈ ಥರ ಎಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ನಾಳೆ ನಮ್ಮ ಭವಿಷ್ಯ ಚೆನ್ನಾಗಿರಬಹುದು. ನೋಡಿ, ಆ ಥರ ಥಾಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದರೆ ಅಂಥ ಒಂದು ಮಹಿಳೆಯರು ತಮ್ಮ ಜೀವನಕ್ಕೆ ಮುಂದಕ್ಕೆ ಏನು ಕಷ್ಟ ಬರಬಾರ್ದು, ನಾವು ಏನು ಕಷ್ಟ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಒಂದು ನಮ್ಮ ಹತ್ರ ಹೆಚ್ಚಾಗಿ ಫಿನಾನ್ಷಿಯಲ್ ಸಪೋರ್ಟ್ ಇದ್ದರೆ ಆಗ್ತದೆ ಎಂಬುದು ಅವರಿಗೆ ಮನವರಿಕೆ ಉಂಟು. ಅದೇ ಥರ ನಮ್ಮ ಈಗ ಇಂಡಿಯಾಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಜನಗಳು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ನಾಳೆ ಹಣದುಬ್ಬರ ಬಂದರೆ, ಈಗ ನೋಡಿ 1980ರಲ್ಲಿ 100 ರೂಪಾಯಿಗೆ 12 ಲೀಟರ್ ಹಾಲು ಸಿಗ್ತಾ ಇತ್ತು, ಹೌದಾ? 1980ರಲ್ಲಿ 44-45 ವರ್ಷ ಆಯಿತು. ಈಗ 2024ರಲ್ಲಿ ಇದ್ದೇವೆ, 100 ರೂಪಾಯಿಗೆ 2 ಲೀಟರ್ ಹಾಲು ಸಿಗುವುದಿಲ್ಲ. ನೋಡಿ, ಅದಕ್ಕೆ ಹಣದುಬ್ಬರ ಅಂತ ಹೇಳ್ತೇವೆ. ಅಂತ ಒಂದು ಹೆದರಿಕೆ, ಅಂತ ಒಂದು ಭಯ ಬೇರೆ ದೇಶಗಳ ಜನಗಳ ಹತ್ರ ಉಂಟು. ಹಾಗಾದ್ರೆ ನಮ್ಮ ಭಾರತೀಯರು ಕೂಡ, ಭಾರತೀಯರ ಮಹಿಳೆಯರು ಎಲ್ಲರೂ ಕೂಡ ನಾವು ಹಣದುಬ್ಬರದ ಬಗ್ಗೆ ಈಗಲೇ ಅದಕ್ಕೆ ಬೇಕಾದಂತಹ ಪ್ಲಾನ್ ಅನ್ನ ಮಾಡ್ಕೋಬೇಕು. ಒಳ್ಳೆಯದು ಸರ್. ಇಲ್ಲಿವರೆಗೆ ಬಂದು ಮಹಿಳಾ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆ ವಿಚಾರದ ಕುರಿತು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಇದುವರೆಗೆ ಮಹಿಳಾ ಸ್ವಾವಲಂಬನೆ ಹಾಗೂ ಸ್ವ ಉದ್ಯೋಗ ಈ ಕುರಿತು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿನ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಶರಣ್ ಶೆಟ್ಟಿ ಮಂಗಳಾದೇವಿ ಇವರೊಂದಿಗಿನ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನು ನಡೆಸಿಕೊಟ್ಟವರು ಮಮತಾ ನವೀನ್ ಶೆಟ್ಟಿ.